ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತದ ಭೀಕರತೆಗೆ ಒಂದೊಂದು ದೃಶ್ಯಗಳು ಕೂಡ ಸಾಕ್ಷಿ ಹೇಳ್ತಾ ಇವೆ. ಕಾಲ್ತುಳಿತ ದುರಂತ ನಡೆದ ಸ್ಥಳದಲ್ಲಿ ಚಲ್ಲಾಪಿಲ್ಲಿಯಾದಂತ ಬಟ್ಟೆ ಚಪ್ಪಲಿಗಳ ರಾಶಿನೇ ಬಿದ್ದಿದೆ. ಈ ಚಪ್ಪಲಿ ಬಟ್ಟೆಗಳ ರಾಶಿಯ ನಡುವೆಯೇ ಅಸ್ವಸ್ಥರಾದವರನ್ನ ಮಲಗಿಸಲಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದ ಸಂಗಮ ಘಾಟ್ನಲ್ಲಿ ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ಮಹಾಕುಂಭಮೇಳದಲ್ಲಿದ್ದ ಭಕ್ತರಲ್ಲಿ ಆತಂಕ ಹೆಚ್ಚಾಗಿತ್ತು. ಈ ವೇಳೆ ತಾತ್ಕಾಲಿಕ ಸೇತುವೆಯಲ್ಲಿದ್ದ ಭಕ್ತರು ಭೀತಿಯಿಂದ ನದಿಗೆ ಜಿಗಿದಿದ್ದಾರೆ. ಮಹಿಳೆಯರು ವೃದ್ಧರು ನದಿಗೆ ಇಳಿತಾ ಇದ್ರೆ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಿಂತಿರೋ ದೃಶ್ಯಗಳು ಸೆರೆಯಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತದ ಬಗ್ಗೆ ಕರ್ನಾಟಕದ ಮಹಿಳೆ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ಏಕಾಏಕಿ ಸಾವಿರಾರು ಜನ ಮಧ್ಯೆ ನೂಕುನುಗ್ಗಲು ಸಂಭವಿಸಿತು. ನಾವು ಕೆಳಗೆ ಬಿದ್ದರೂ ಜನ ಮೇಲಿಂದ ನಡೆದು ಹೋದ್ರು. ತಪ್ಪಿಸಿಕೊಳ್ಳೋದಕ್ಕೆ ನಮಗೆ ಯಾವುದೇ ದಾರಿ ಸಿಕ್ಕಿಲ್ಲ ಅಂತ ಸರೋಜಿನಿ ಹೇಳಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿದ ಕಾಲ್ತುಳಿತ ಬೆನ್ನಲ್ಲೇ ತ್ರಿವೇಣಿ ಸಂಗಮದಿಂದ ಪೊಲೀಸರು ಭಕ್ತರನ್ನ ಹಿಂದಕ್ಕೆ ಕಳಿಸಿದ್ದಾರೆ. ಅಶ್ವಾರೋಹಿ ಪೊಲೀಸರ ತಂಡ ಕುದುರೆಗಳ ಮೇಲೆ ಕೂತು ಭಕ್ತರನ್ನ ನಿಯಂತ್ರಿಸಿದ್ದಾರೆ. ಈ ಮೂಲಕ ಕಾಲ್ತುಳಿತ ಸಂಭವಿಸಿದ ಪ್ರದೇಶಗಳಲ್ಲಿ ಜನದಟ್ಟಣೆ ನಿಯಂತ್ರಿಸಲಾಗಿದೆ. ಪ್ರಯಾಗ್ರಾಜ್ಗೆ ತೆರಳುವಂತ ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳ ರಸ್ತೆಗಳೆಲ್ಲ ಬಂದ್ ಮಾಡಲಾಗಿದೆ. ದಾರಿ ಮಧ್ಯೆ ಸಿಲುಕಿದ ನೇಪಾಳದ ಹತ್ತಾರು ಭಕ್ತರು ಪ್ರಯಾಗ್ರಾಜ್ನಿಂದ 102 ಕಿಲೋಮೀಟರ್ ದೂರದಲ್ಲಿ ಬ್ಲಾಕ್ ಆಗಿದ್ದಾರೆ. ಮುಂದಿನ 48 ಗಂಟೆ ಮುಂದೆ ಸಾಗೋದಕ್ಕಾಗಲ್ಲ, ಮುಂದೆ ಹೋಗದಂತೆ ಪೊಲೀಸರು ತಡೆದಿದ್ದಾರೆ ಅಂತ ನೇಪಾಳ ಭಕ್ತರು ಹೇಳಿದ್ದಾರೆ. ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ದುರಂತ ನೆನೆದು ಪ್ರೇಮಾನಂದಪುರಿ ಶ್ರೀ ಕಣ್ಣೀರು ಹಾಕಿದ್ದಾರೆ. ವಿಐಪಿಗಳಿಗೆ ಆದ್ಯತೆಯನ್ನ ಕೊಟ್ಟಿದ್ರಿಂದಲೇ ಕಾಲ್ತುಳಿತ ಸಂಭವಿಸಿದೆ. ಕೇವಲ ವಿಐಪಿಗಳನ್ನ ಮಾತ್ರ ನೋಡಿಕೊಂಡಿದ್ದಾರೆ. ಉಳಿದ ಭಕ್ತರಿಗೆ ಕನಿಷ್ಠ ವ್ಯವಸ್ಥೆ ಕೂಡ ಮಾಡಿಲ್ಲ. ಯಾವುದೋ ತಂದೆಯ ಮಗ ಸತ್ತೋದ್ರು ಅಂತ ಅಳಲು ತೋಡಿಕೊಂಡಿದ್ದಾರೆ. ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿ ಮೂಲದ ದಂಪತಿ ಗಾಯಗೊಂಡಿದ್ದಾರೆ. ಬೆಳಗಾವಿ ನಗರದ ಶೆಟ್ಟಿಗಲ್ಲಿಯ ಅರುಣ್ ಕೋಪರ್ಡೆ, ಕಾಂಚನಾ ಕೋಪರ್ಡೆ ದಂಪತಿ ಏಕಾಏಕಿ ಭೀಕರ ಕಾಲ್ತುಳಿತದಲ್ಲಿ ಚದುರಿ ಹೋಗಿ ಗಾಯಗೊಂಡಿದ್ರು. ಸದ್ಯ ಇಬ್ಬರಿಗೂ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ 30 ಜನರ ತಂಡವೊಂದು ತೆರಳಿತ್ತು. ಆದರೆ ಕಾಲ್ತುಳಿತದ ಬಳಿಕ 5 ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಸಂಪರ್ಕ ಮಾಡುವುದಕ್ಕೆ ಕುಟುಂಬಸ್ಥರು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಮೊಬೈಲ್ ಕೂಡ ಬಂದ್ ಆಗಿದ್ದು ಕುಟುಂಬಸ್ಥರು ಆತಂಕಕ್ಕೀಡಾಗಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ನಡೆದಂತ ಕಾಲ್ತುಳಿತದ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಕ್ತರು ಏಕಾಏಕಿ ನುಗ್ಗಿದ್ರಿಂದ ಬ್ಯಾರಿಕೇಡ್ ಮುರಿದು ಕಾಲ್ತುಳಿತ ಸಂಭವಿಸಿದೆ. ಪ್ರಯಾಗ್ರಾಜ್ನಲ್ಲಿ 8 ರಿಂದ 10 ಕೋಟಿ ಜನ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಮಹಾಕುಂಭದಲ್ಲಿ ಸಂಭವಿಸಿದ ಕಾಲ್ತುಳಿತದ ಬೆನ್ನಲ್ಲೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದರೆ ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಪವಿತ್ರ ಸ್ನಾನವನ್ನ ಮತ್ತೆ ಆರಂಭಿಸಲಾಗಿದೆ. ಇದುವರೆಗೂ 4 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಮಹಾಕುಂಭದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಯೋಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ದುರಾಡಳಿತದಿಂದಲೇ ಈ ದುರಂತ ಸಂಭವಿಸಿದೆ. ಭಕ್ತಾದಿಗಳು ಸಾವನ್ನಪ್ಪಿದ ಸುದ್ದಿ ಅತ್ಯಂತ ದುಃಖಕರ ಅಂತ ಹೇಳಿದ್ದಾರೆ. ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ರಾಹುಲ್ ಗಾಂಧಿ ಸರಿಯಾದ ವ್ಯವಸ್ಥೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ವಿಐಪಿಗಳನ್ನು ನೋಡಿಕೊಳ್ಳುವಲ್ಲಿ ಆಡಳಿತ ತಲ್ಲೀನವಾಗಿದ್ದು ಸಾಮಾನ್ಯ ಭಕ್ತರ ಬಗ್ಗೆ ಆಡಳಿತ ಗಮನ ಕೊಡಲಿಲ್ಲ ಅಂತ ದೂರಿದ್ದಾರೆ. ಚಾಮರಾಜನಗರ ಚೀಟಿ ಹಣ ವಾಪಸ್ ಕೊಡಿಸುವಂತೆ ಡಿಸಿ ಎಸ್ಪಿ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಚಾಮರಾಜನಗರ ಯಳಂದೂರು ತಾಲೂಕಿನ ಉಪ್ಪಿನಮೋಳೆ ಗ್ರಾಮದ ಚೌಡಮ್ಮ ಸರಸ್ವತಿ ಎಂಬ ಇಬ್ಬರು ಮಹಿಳೆಯರು 3 ಪಟ್ಟು ಹೆಚ್ಚು ಹಣ ಕೊಡುವುದಾಗಿ ನಂಬಿಸಿ 246 ಮಹಿಳೆಯರಿಗೆ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರಿನ ಚಕ್ರಾಯನ ಕೆರೆ ಬಳಿ ಮೈದಾನದಲ್ಲಿ ನಿಲ್ಲಿಸಿದ್ದಂತ 50ಕ್ಕೂ ಹೆಚ್ಚು ವಾಹನಗಳು ಬೆಂಕಿಗೆ ಆಹುತಿಯಾಗಿದೆ. ಪೊಲೀಸರು ಸೀಸ್ ಮಾಡಿದಂತ 100 ಕಾರ್ ಬೈಕ್ಗಳನ್ನು ಇಲ್ಲಿ ಪಾರ್ಕ್ ಮಾಡಲಾಗಿತ್ತು. ಆದರೆ ಏಕಾಏಕಿ ಬೆಂಕಿ ತಗುಲಿ ಹೊತ್ತಿ ಉರಿದಿವೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಹಾಸನ ಬೇಲೂರು ತಾಲೂಕಿನ ಇಂದಿರಾನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹೊತ್ತಿ ಉರಿದಿದೆ. ಸೆಸ್ಕಾಂ ಸಿಬ್ಬಂದಿ 25 ಕೆವಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸಿದ್ರು. ಆದ್ರೀಗ 65 ಕೆವಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಕೊಡುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಗರ್ಭದಲ್ಲಿರೋ ಶಿಶುವಿನ ಹೊಟ್ಟೆಯಲ್ಲಿ ಭ್ರೂಣ ಪತ್ತೆಯಾಗಿದೆ. ಬುಲ್ದಾನಾದ 32 ವರ್ಷದ ಮಹಿಳೆಯ ಭ್ರೂಣದಲ್ಲಿ ಮತ್ತೊಂದು ಭ್ರೂಣ ಇರೋದು ದೃಢಪಟ್ಟಿದೆ. ಆದರೆ ಆ ಭ್ರೂಣ ಬೆಳವಣಿಗೆ ಕಂಡಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ವೈದ್ಯಕೀಯ ಲೋಕದಲ್ಲಿ ಇದೊಂದು ಅದ್ಭುತವಾಗಿದ್ದು ವಿಶ್ವದಲ್ಲಿ 200 ಪ್ರಕರಣಗಳು ಮಾತ್ರವೇ ಪತ್ತೆಯಾಗಿದೆ. ಭಾರತದಲ್ಲಿ 15 ರಿಂದ 20 ಭ್ರೂಣದಲ್ಲಿ ಭ್ರೂಣವೊಂದು ಪತ್ತೆಯಾಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ.